ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ರಾಷ್ಟ್ರ ರೈತರ ದಿನದ ಶುಭಾಶಯಗಳು. ರೈತರ ದಿನದ ಶುಭಾಶಯಗಳು. ಓಕೆ. ಆ ರೈತರ ದಿನದ ಅಂಗವಾಗಿ ನಮ್ಮ ಡಾಬಸ್ಪೇಟೆಯ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ನಮ್ಮ ಶಿವಗಂಗಾ ರಸ್ತೆ ಬಸವಶ್ರೀ ಕನ್ವೆನ್ಷನ್ ಹಾಲಲ್ಲಿ ರೈತರಿಗೋಸ್ಕರನೇ ಅಂದರೆ ರೈತ ದಿನಾಚರಣೆ ಮಾಡಿದರು. ಸೊ ಅದೊಂದು ತುಣುಕಿದೆ, ನೋಡ್ಕೊಂಬರೋಣ ಬನ್ನಿ. ಅದಾದಮೇಲೆ ವಿವರಣೆ ಕೊಡ್ತೀನಿ. ಸೊ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನೋಡಿ, ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದಂತೂ ತುಂಬ ಆಕರ್ಷಣೀಯವಾಗಿತ್ತು. ಭತ್ತದಲ್ಲಿ ಎಲ್ಲ ಧಾನ್ಯಗಳು ಸೇರಿ ಮಾಡಿಸಿದ್ರು, ಚೆನ್ನಾಗಿತ್ತು. ಸೊ ಇವತ್ತು ಸ್ಟಾಲ್ಗಳು ಹಾಕಿದ್ರು. ಮೀನುಗಾರಿಕೆ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಮತ್ತು ಈ ಜೇನುಗಾರಿಕೆ ಇದರಿಂದ ಮತ್ತು ಸಣ್ಣ ಪುಟ್ಟ ಮತ್ತು ಈ ಪವರ್ ವೀಡರ್ಗಳು, ಬ್ರಷ್ ಕಟ್ಟರ್ಗಳು, ರೈತರಿಗೆ ಏನು ಅನುಕೂಲ ಬೇಕೋ ಪಂಪು ಮೋಟ್ರು ಮತ್ತು ಸ್ಪ್ರಿಂಕ್ಲರ್ಗಳು ಮತ್ತು ಪೈಪ್ ಸೆಟ್ಟು, ಈ ಎಲ್ಲ ಸ್ಟಾಲ್ಗಳು ಒಂದು 5-6 ಥರ ಸ್ಟಾಲ್ಗಳು ಹಾಕಿದರು. ಆದರೆ ಡಾಬಸ್ಪೇಟೆಯಲ್ಲಿ ಈ ಮಟ್ಟಕ್ಕೆ ಮಾಡಿರೋದು ಭಾಳ ಖುಷಿ ಅನ್ನಿಸ್ತು. ಅದು ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಮಾಡಿದ್ರು. ನೋಡಿ, ಅವ್ರಿಗೇನು ಅನುಕೂಲ ಬೇಕೋ ರೈತರು ಒಂದೇ ಜಾಗದಲ್ಲಿ ಮಾಹಿತಿ ಪಡ್ಕೊಳ್ಳುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದು ಭಾಳ ಚೆನ್ನಾಗಿತ್ತು. ಅದಾದಮೇಲೆ ಕೃಷಿ ಇಲಾಖೆಯಿಂದನೇ ಇದೂ ಅಷ್ಟೇ. ಮತ್ತು ಇದಾದಮೇಲೆ ಪಂಪು ಮೋಟ್ರು. ಸೊ ನೋಡಿ, ಇದೆಲ್ಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವಯ್ಯ ಪರ ಸಾಧನವು, ಕಷ್ಟದೊಡನ್ನವ ದುಡಿಬನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನೋಡಿದ್ರಲ್ಲ, ಎಲ್ಲ ರೈತರೇ ಇದ್ದರು, ರೈತರಿಗೋಸ್ಕರ ಬಂದಿರೋರಿದ್ದರು. ಅವ್ರಿಗೆ ಸನ್ಮಾನ ಕಾರ್ಯಕ್ರಮಗಳು, ಪ್ರಗತಿಪರ ರೈತರು ಮತ್ತು ಪ್ರಗತಿಪರ ಹೈನುಗಾರಿಕೆ ಮಾಡಿರೋರು, ಪ್ರಗತಿಪರ ಮೀನುಗಾರಿಕೆ ಮಾಡಿರೋರು, ಭಾಳಷ್ಟು ಜನ ರೈತರುಗಳು ಬಂದಿದ್ದರು. ಸೊ ತುಂಬ ಚೆನ್ನಾಗಿ ಬಂದು ಕಾರ್ಯಕ್ರಮ. ಡಾಬಸ್ಪೇಟೆ ರೈತ ಸಂಪರ್ಕ ಕೇಂದ್ರದವ್ರಿಗೆ ಧನ್ಯವಾದ. ಮತ್ತು ರೈತರ ದಿನಾಚರಣೆ ಡಿಸೆಂಬರ್ 23ನೇ ತಾರೀಕಿಗೆ ಏನಕ್ಕೆ ಮಾಡ್ತಾರೆ? ಸೊ ಮತ್ತು ಈ ಡಿಸೆಂಬರ್ 23ನೇ ತಾರೀಕು ಒಬ್ಬ ದೊಡ್ಡ ಮೇಧಾವಿಯ ಜನ್ಮದಿನ. ಸೊ ಅದೇ ಕಾರಣಕ್ಕೋಸ್ಕರ ಅವರ ಜನ್ಮದಿನದಂದೇ ರೈತರ ದಿನಾಚರಣೆ ಮಾಡ್ತೀವಿ. ರಾಷ್ಟ್ರ ದಿನಾಚರಣೆ, ವಿಶ್ವ ಅಲ್ಲ, ರಾಷ್ಟ್ರ ಅಂದರೆ ನಮ್ಮ ಭಾರತದಲ್ಲಷ್ಟೇ ರೈತ ದಿನಾಚರಣೆ. ವಿಶ್ವ ದಿನಾಚರಣೆ ಬೇರೆ ಬರುತ್ತೆ, ವಿಶ್ವ ರೈತ ದಿನಾಚರಣೆ ಬೇರೆ ಬರುತ್ತೆ. ಇದು ಏನಕ್ಕಪ್ಪ ಡಿಸೆಂಬರ್ 23ನೇ ತಾರೀಕಿಗೆ ಮಾಡ್ತೀವಿ ಅಂತಂದರೆ, ಚೌಧರಿ ಚರಣ್ ಸಿಂಗ್ ಅಂತ ನಮ್ಮ ದೇಶದ 5ನೇ ಪ್ರಧಾನಮಂತ್ರಿ ಆಗಿದ್ದರು. ಸೊ ಅವರು ಹುಟ್ಟಿದ ದಿನನೇ ಏನಕ್ಕೆ ರೈತರ ದಿನಾಚರಣೆ ನಮ್ಮ ದೇಶದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಆಚರಣೆ ಮಾಡ್ತೀವಿ ಅಂದರೆ, ಅವರು ರೈತ ಪರವಾಗಿ ಚಿಂತನೆ ಮಾಡ್ತಿದ್ರು, ರೈತರ ಪರವಾಗಿದ್ದರು. ಮತ್ತು ರೈತರೇ ದೇಶದ ಬೆನ್ನೆಲುಬು ಅಂತ ಸಾಕಷ್ಟು ಸಲ ಸಾರಿದರು, ಸಾಕ್ಷೀಭೂತರು ಕೂಡ ಆಗಿದ್ದರು. ಆ ರೈತರಿಗೋಸ್ಕರನೇ ಶ್ರಮಿಸಿ ಅವರು ಭಾಳಷ್ಟು ಹೆಸರು ಮಾಡಿದಂಥ ವ್ಯಕ್ತಿ. ಸೊ ಅವರ ನೆನಪಿನ ಕಾರ್ಯಕ್ಕೆ, ಅವರ ಜನ್ಮದಿನದ ಜ್ಞಾಪಕಾರ್ಥಕವಾಗಿ ಈ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ನಮ್ಮ ರಾಷ್ಟ್ರದಲ್ಲಿ, ಇಡೀ ಭಾರತದಾದ್ಯಂತ ರೈತ ದಿನಾಚರಣೆಯನ್ನು ಮಾಡ್ತೀವಿ. ಮತ್ತು ರೈತ ಅಂದರೆ ಎಲ್ಲ ಒಂಥರ ಮೂಗ್ಮುರೆ ಥರ ಆಗಿಬಿಟ್ಟಿದೆ. ಯಾಕೆಂದರೆ ಹೆಣ್ಣು ಕೊಡಲ್ಲ, ಅವನಿಗೇನು ಮಾಡಿಬಿಡ್ತಾನೆ. ಸೊ ರೈತ ಇಲ್ಲ ಅಂದರೆ ನೀವೇನು IT ಇದೆ, ಮತ್ತು ಇದೇನು AI ತಂತ್ರಜ್ಞಾನ, ಇದೆಲ್ಲ ಏನಿದೆ, ಕಂಪ್ಯೂಟ್ರು, ರೋಬೋಟು, ಇದು ಯಾವುದೂ ಅನ್ನ ಕೊಡಲ್ಲ ರೀ. ಅನ್ನ ಕೊಡೋನೇ ರೈತ. ಆ ರೈತ ಅಂದರೆ ಮೂಗು ಮುರಿಬೇಡಿ. ಅವನಿಗೆ ಕೈಲಾದರೆ ನಿಮಗೆ ರೈತ ಸಹಾಯ ಅಂತೂ ಯಾವತ್ತೂ ಕೇಳಲ್ಲ. ಅವನ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬೇಡಿ, ಅವನ ಕೆಲಸಕ್ಕೆ ಅಡ್ಡಿಪಡಿಸ್ಬೇಡಿ. ಅವನಿಗೆ ಏನು ಬೇಕೋ ಅದನ್ನು ಪೂರಕವಾಗಿ, ಅವನಿಗೆ ಒಂದು ಸಹಾಯ ಬೇಡ, ಪೂರಕವಾಗಿ ಅವ್ರಿಗೇನು ಕೆಲಸ ಮಾಡಿಕೊಡ್ಬೇಕು ಅದು ಮಾಡಿಕೊಡಿ ಸಾಕು. ಯಾಕೆಂದರೆ
ಈ ಇಡೀ ವಿಶ್ವದಲ್ಲಿ ರೈತನಿಗಿರೋ ತಾಕತ್ತು ಯಾರಿಗೂ ಇಲ್ಲ. ಯಾಕೆ ಅಂದರೆ ಅನ್ನ ಕೊಡೋನೇ ಅವನು. ಅನ್ನಂ ಪರಬ್ರಹ್ಮ, ಅನ್ನ ಪ್ರಾಣವಾಯು. ಅನ್ನ ಸೃಷ್ಟಿ ಮಾಡೋನೇ ರೈತ. ಸೊ ಅವನಿಗೆ ನಿಜವಾಗ್ಲೂ ಬೆಲೆ ಕೊಡಬೇಕು. ಅಂತ ಹೇಳಿದ್ರು ರೈತ ದೇಶದ ಬೆನ್ನೆಲುಬು. ಜೈ ಜವಾನ್ ಜೈ ಕಿಸಾನ್. ರೈತ ಮತ್ತು ಯೋಧ ಇಲ್ಲ ಅಂದರೆ ನಾವು ಏನು ಒಳಗಡೆ ಎಲ್ಲ ಇದೀವೋ ಯಾರೂ ಇಲ್ಲ, ಎಲ್ಲ ಸರ್ವನಾಶನ. ಸೊ ಇದಕ್ಕೆ ಪೂರಕವಾಗಿ ಒಂದು ಮಾತಿದೆ, ನಾಣ್ಣುಡಿ ಅಂತ ಹೇಳ್ತಾರೆ. ನಾಣ್ಣುಡಿ ಅಂದರೆ ರೈತ ಅವನು ಕೆಲಸ ಮಾಡೋದು, ಅವನು ಒಕ್ಕಣೆ ಮಾಡೋದು ಮತ್ತು ಅವನು ಬೆಳೆಯೋದು. ಆ, ದೇಶದಲ್ಲಿ ಆರ್ಥಿಕತೆಗೆ ನಮ್ಮ ರೈತರ ಶ್ರಮ ಭಾಳಷ್ಟಿದೆ. ಯಾಕೆಂದರೆ ಅವನು ಏನೇ ಆಗಲಿ, ಒಂದು ದೊಡ್ಡ 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 ಮಾಲ್ಗಳಲ್ಲಿ ಮಾರ್ತಾರೆ, ತರಕಾರಿ ಮಾರ್ತಾರೆ, ರೇಷನ್ ಸಿಗುತ್ತೆ, ಅಕ್ಕಿ ಸಿಗುತ್ತೆ, ರಾಗಿ ಸಿಗುತ್ತೆ. ಅದೆಲ್ಲ ಸಿಗಬೇಕು ಅಂದರೆ ರೈತನಿಂದ ಮಾತ್ರ ಸಾಧ್ಯ. ಬೆಳಗ್ಗೆ ನಾವು ಅನ್ನ ತಿಂತೀವಿ ಅಂದರೆ ರೈತನ ನೆನೆಸ್ಕೊಬೇಕು. ಸೊ ರೈತನಿಗೆ ನಾಣ್ಣುಡಿ ಏನಪ್ಪ ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ಒಕ್ಕಲಿಗನೊಕ್ಕದಿರೆ ಬಿಕ್ಕುವುದು ಜಗವೆಲ್ಲ, ಒಕ್ಕಲಿಗನೊಕ್ಕಿದರೆ ತಿಂದುಂಡು ನಕ್ಕು ನಲಿಯುವುದು ಜಗವೆಲ್ಲ. ನೋಡಿ ಆ ನಾಣ್ಣುಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಒಕ್ಕಲಿಗನೊಕ್ಕದಿರೆ. ಒಕ್ಕಲಿಗ ಅಂದರೆ ಯಾರು? ಒಕ್ಕಲ್ತನ ಮಾಡೋನು, ವ್ಯವಸಾಯ ಮಾಡೋನು, ಬೇಸಾಯ ಮಾಡೋನು. ಬೇಸಾಯದ ಬಗ್ಗೆ ಅರಿವಿದ್ದು ಕೃಷಿ ಮಾಡೋನೇ ಒಕ್ಕಲಿಗ. ನಮ್ಮ ಕಡೆ ಹೇಳ್ತಾನೆ, ಯಾವಾಗ ಒಕ್ಕಲ್ತನ ಮಾಡೋಕ್ಕೆ ಬರಲ್ಲ ಇವನಿಗೆ ಯಾಕೆ ಹೆಣ್ಣು ಕೊಡ್ತೀರಾ ಅಂತ ಅವಾಗಿನ ಕಾಲ ಕೇಳೋರು. ಮತ್ತು ನಾನು ನ್ಯಾಯಬದ್ಧವಾಗಿ ಒಕ್ಕಲ್ತನ ಮಾಡಿಕೊಂಡು ಊರಲ್ಲಿ ಬದುಕಿದೆ ನಿಯತ್ತಾಗಿ ವ್ಯವಸಾಯ ಮಾಡಿಕೊಂಡು ಅಂತ ಕೆಲವರು ರೈತರು ಚಾಲೆಂಜಾಗಿ ಮಾತಾಡ್ತಾರೆ. ಇಷ್ಟು ತಾಕತ್ತಿರೋದು ರೈತರಿಗೆ ಮಾತ್ರ. ಸೊ ಒಕ್ಕಲಿಗನೊಕ್ಕದಿರೆ ಬಿಕ್ಕುವುದು ಜಗವಲ್ಲ. ಬಿಕ್ಕುವುದು ಅಂದರೆ ಹಸಿವಿನಿಂದ ತಡೆಯೋಕ್ಕಾಗ್ದೇ ಸತ್ತೋಗ್ತಾರೆ ಎಲ್ಲ ಪ್ರಾಣಿ ಸಂಕುಲ, ಮನು ಸಂಕುಲ. ಒಕ್ಕಲಿಗನೊಕ್ಕಿದರೆ ತಿಂದುಂಡು ನಕ್ಕು ನಲಿಯುವುದು ಜಗವಲ್ಲ. ಅಂದರೆ ನನ್ನ ಹೊಟ್ಟೆ ಹಸ್ತಿದ್ರೆ ಎಷ್ಟು ಸಂಕಟ ಆಗ್ತಿರುತ್ತೆ, ಯಾರು ಬಂದು ಮಾತಾಡ್ಸಿದ್ರು ಆಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ತಳಮಳ. ಅದೇ ಹೊಟ್ಟೆ ತುಂಬಿದಾಗ ಏನು ಬೇಕಾದ್ರೂ ಮಾತಾಡ್ತೀನಿ, ಆಯಿತಾ, ಮತ್ತು ಏನು ಕೆಲಸ ಬೇಕಾದ್ರೂ ಮಾಡ್ತೀನಿ, ನಗ್ತೀನಿ, ಮನಸ್ಸು ಇಚ್ಛೆ ನಗ್ತೀನಿ. ಯಾಕೆಂದರೆ ಹೊಟ್ಟೆ ತುಂಬಿರುತ್ತೆ. ಇಡೀ ಪ್ರಪಂಚದಲ್ಲಿ ಸಾಕಾಗದೇ ಇರೋವಂಥದ್ದು ಮನುಷ್ಯನಿಗೆ ಯಾವುದಪ್ಪ ಅಂದರೆ ಊಟ ಮಾತ್ರ. ಅದು ಒಂದು ಬಾರಿಗೆ, ನೆಕ್ಸ್ಟ್ ಹೊಟ್ಟೆ ಹಸ್ದಾಗ ಮತ್ತೆ ಊಟ ಬೇಕು. ಅದನ್ನು ಅನ್ನದ ತುತ್ತಿನ ಚೀಲವನ್ನು ತುಂಬಿಸೋವಂಥ ಕೆಪಾಸಿಟಿ ಇರೋದು ರೈತನಿಗಷ್ಟೇ. ಸೊ ಅದಕ್ಕಾಗಿ ರೈತರ ದಿನಾಚರಣೆ ಅಂತೇಳಿ ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಯಿತು. ಯಾಕೆಂದರೆ ಒಬ್ಬರು ರೈತನ ಗುರುತಿಸಿ ಅವನ ಹೆಸರಲ್ಲಿ ಒಂದು ರೈತ ದಿನಾಚರಣೆ. ಈಗೇನು ಮದರ್ಸ್ ಡೇ, ಫಾದರ್ಸ್ ಡೇ, ಗ್ರ್ಯಾಂಡ್ ಮದರ್ಸ್ ಡೇ ಏನೇನೋ ಬಂದ್ಬಿಟ್ಟಿದ್ದಾರೆ. ಅದರಲ್ಲಿ ಇದು ಒಂದಿದೆಯಲ್ಲ, ಮತ್ತು ವಿಶ್ವ ಪರಿಸರ ದಿನಾಚರಣೆ ಅಂತ ಇದೆ, ಅದು ತುಂಬ ಚೆನ್ನಾಗಿದೆ. ವಿಶ್ವ ಮರಗಳ ದಿನ ಅಂತ ಇದೆ. ಸೊ ಅದರಲ್ಲಿ ನಮ್ಮ ರೈತರಿಗೋಸ್ಕರನೇ ಮಾಡಿರೋದು ಭಾಳ ಖುಷಿ. ದಯವಿಟ್ಟು ಹೇಳ್ತೀನಿ, ರೈತರಿಗೆ ಯಾವುದೇ ಕಾರಣಕ್ಕೂ ಎಲ್ಲೂ ಸಮಸ್ಯೆ ಆಗದೆ ಇರೋ ಥರ ನೋಡ್ಕೊಳ್ಳಿ. ಸರ್ಕಾರದಿಂದ ಆಗ್ಬೋದು, ಜನನಾಯಕರಾಗಿರ್ಬೋದು. ಯಾಕೆಂದರೆ ಆವಾಗಲೇ ಹಾಡು ಹೇಳಿದರು, ನಮ್ಮ ಇಲ್ಲಿ ರೈತ ಇದು ಮಾಡಿದಾಗ, ಉಳುವ ಯೋಗಿ ನೋಡಲಿ, ಉಳುವ ಯೋಗಿ ನೋಡಲಿ ಅಂತೇಳಿ. ಅವ್ರು ಯಾರು, ಸಿದ್ದಪ್ಪ ಅಂತೇಳಿ, ತುಂಬ ಚೆನ್ನಾಗಿ ಆಡಿದ್ರು ಅವ್ರ ಸಂಗಡಿಗರು. ಸೊ ನೀವು ನೋಡಿದ್ರಿ, ಅವ್ರಿಗೊಂದು ದೊಡ್ಡ ಧನ್ಯವಾದ. ಕಂಠಸಿರಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಡಿದ್ರು ಅವರು. ಸಿಂಚನ ಜನಪದ ಸಂಘ ಅಂತೇಳಿ ಅವರು, ಸಿದ್ದಯ್ಯ ಅಂತೇಳಿ, ತುಂಬ ಚೆನ್ನಾಗಿ ಆಡಿದ್ರು. ಭಾಳ ಖುಷಿ ಆಯಿತು. ಸೊ ಒಟ್ಟಾರೆ ಎಲ್ಲ ಹೇಳೋದಾದರೆ, ಈಗ ಬಸವಾದಿ ಶರಣರ ಕಾಲದಿಂದ ಲೆಕ್ಕ ಹಾಕೊಂಡ್ರೆ ಒಕ್ಕಲಿಗರ ಮುದ್ದಯ್ಯ, ಒಕ್ಕಲತನ ತೋರಿಸಿದಾತ ಒಕ್ಕಲಿಗರ ಮುದ್ದಯ್ಯ. ಅಂದರೆ ಇಲ್ಲಿ ಜಾತಿಲಿ ಕೆಲವ್ರು ಹೇಳ್ತಾರೆ ನಾನು ಗೌಡ ಆದರೂ ಒಕ್ಕಲಿಗ ಅಂತ. ಅದಲ್ಲ, ದಯವಿಟ್ಟು ಹೇಳ್ತೀನಿ, ಒಕ್ಕಲಿಗ ಬಂದಿದ್ದು ಒಕ್ಕಲ್ತನ ಮಾಡೋದ್ರಿಂದ, ಅಂದರೆ ವ್ಯವಸಾಯ ಮಾಡೋದ್ರಿಂದ. ಅದರಲ್ಲೊಂದು ಜಾತಿ ಇದೆ ಅಂದರೆ ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು. ನಿಜವಾಗ್ಲೂ ಹೇಳ್ತೀನಿ, ತಪ್ಪಾಗಿ ತಿಳಿಬಿಡಿ. ಗೌಡ ಅಂದ್ರೆ ಬೇಜಾರು ಮಾಡ್ಕೊಳ್ಳಿ, ಒಕ್ಕಲಿಗ ಅಂದ್ರೆ ಖುಷಿ ಪಡಿ. ಯಾಕೆಂದರೆ ಆ ಒಕ್ಕಲಿಗ ಅನ್ನೋ ಪದಕ್ಕೆ ಅಷ್ಟು ಅರ್ಥ ಇದೆ, ಅಷ್ಟು ಶಕ್ತಿ ಇದೆ. ರೈತನ ಸಂಕೇತನೇ ಒಕ್ಕಲಿಗ. ಎಷ್ಟು ಚೆನ್ನಾಗಿದೆ ನೋಡಿ, ಭಾಳ ಖುಷಿ ಅನಿಸುತ್ತೆ ಇವೆಲ್ಲ. ಸೊ ಇವತ್ತಿನ ಬೆಳವಣಿಗೆ, ಇವತ್ತಿನ ರೈತ ದಿನಾಚರಣೆ ಎಲ್ಲ ಖುಷಿ ತಂದುಕೊಡ್ತು. ಸೊ ನಿಮಗೂ ಖುಷಿ ತಂದಿದೆ ಅಂದ್ಕೊಂಡಿದ್ದೀನಿ. ನೀವು ಎಲ್ಲರೂ ಭಾಗವಹಿಸಿರ್ತೀರ.
ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಧನ್ಯವಾದ. ಶರಣು ಶರಣಯ್ಯ.